ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇವಿಎಂ ಜಟಾಪಟಿ ನಡೀತಾ ಇರುವಂಥ ಹೊತ್ತಲ್ಲೇ ಕರ್ನಾಟಕದಲ್ಲಿ ನಮಗೂ ಕೂಡ ಕರ್ನಾಟಕದ ಫಲಿತಾಂಶದ ಬಗ್ಗೆ ಅನುಮಾನ ಇದೆ. ಕಾಂಗ್ರೆಸ್ನವ್ರು 136 ಸ್ಥಾನ ಗೆದ್ದುಬಿಟ್ರಲ್ಲಪ್ಪ, ಅವರಿಗೆ 90 ಸ್ಥಾನ ಕೂಡ ಬರ್ತಾ ಇರಲಿಲ್ಲ. ಅದು ಹೇಗೆ 136 ಸ್ಥಾನ ಬಂತು ಅಂತ ನಮಗೂ ಅನುಮಾನಗಳಿದೆ. ಹಾಗಾಗಿ ತಕ್ಷಣ ಈ ಕಾಂಗ್ರೆಸ್ನವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟುಬಿಡಿ, ಬನ್ನಿ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆಗೆ ನಾವು ನಿಂತ್ಕೊಳ್ಳೋಣ ಆ ಥರ ಮನವಿ ಮಾಡ್ತಾ ಇದ್ದೀವಿ ನಾವು. ಈ ಕಾಂಗ್ರೆಸ್ನವರು ಗೆದ್ದಾಗ ಜೋರಾಗಿ ಕುಣಿತಾ ಇರ್ತಾರೆ, ಸೋತಾಗ ಬಾಯಿ ಬಡ್ಕೋತಾ ಇರ್ತಾರೆ. ಉಪಚುನಾವಣೆ ಸೋತ್ವಲ್ಲಪ್ಪ ನಾವು, ಬಿ ಜೆ ಪಿಯವ್ರು ಸೋತ್ವಿ, 3 ಸ್ಥಾನ ನಾವು ಸೋತಿದ್ದೀವಿ. ಹೀಗೆ ಆಡ್ತಾ ಇದ್ದೀವ ನಾವು. ಇ ವಿ ಎಮ್ ಮೇಲೆ ಆರೋಪವನ್ನು ಮಾಡಿಕೊಂಡು ಅಲ್ಲಿ ಇ ವಿ ಎಮ್ ಸರಿ ಇರಲಿಲ್ಲ, ಇಲ್ಲಿ ಇ ವಿ ಎಮ್ ಸರಿ ಇರಲಿಲ್ಲ, ಇಲ್ಲಿ ಮತಪತ್ರದ ಮೇಲೆ ಚುನಾವಣೆ ಮಾಡಿ ಮಾತಾಡ್ತಾ ಇದ್ದೀವಿ ನಾವು. ಯಾರಾದರೂ ಕೂಡ ಸೋತ ಮೇಲೆ ಒಪ್ಕೊಂಡು ಸುಮ್ಮನೆ ಇದ್ದೀವಿ ನಾವು. ಕುಣಿಯಲಾರದವಳು ನೆಲಾಡೊಂಕು ಅಂತ ಹೇಳಿದಂತಲ್ಲ, ಆ ಥರ ಇದೆ ಇವರ ಮಾತು ಅಂತ ಹೇಳಿ ಆರೋಷಕ್ ಅವರು ಹೇಳಿದ್ದಾರೆ. ಏನು ನಮಗೂ ಕರ್ನಾಟಕದಲ್ಲಿ ನಮ್ಮ ಜ್ಞಾನೇಂದ್ರ ಯಾವಾಗ ಹೇಳ್ತಾ ಇದ್ರು, ಅಣ್ಣ ಅದು ಹೆಂಗಣ್ಣ 136 ಬಂದ್ಬಿಡ್ತು, ಅವರೇ 90 ಮೇಲೆ ಇರಲಿಲ್ಲ ಅವ್ರಿಗೆ. ಅವ್ರು ಕಾಂಗ್ರೆಸ್ ಅವ್ರು ಕೇಳಿದ್ರೆ 90 ಸೀಟ್ ಅಷ್ಟೇ ಬರೋದು ಕರ್ನಾಟಕದಲ್ಲಿ ಅಂದರು. 136 ಹೆಂಗೆ ಬಂತು? ನಮಗೂ ಇವಾಗ ಡೌಟ್ ಇದೆ ಅದ್ರ ಮೇಲೆ. ಅದಕ್ಕೆ ರಾಜೀನಾಮೆ ಕೊಟ್ಬಿಡಿ, ನಾವು ನೀವೆಲ್ಲ ಒಟ್ಟಿಗೆ ಹೋಗಿ ಕೇಂದ್ರ ಚುನಾವಣಾ ಆಯೋಗನ ಬ್ಯಾಲೆಟಲ್ಲಿ ನಡೆಸಿ ಈ ಚುನಾವಣೆಯನ್ನ ಅಂತೇಳಿ ಕೊಟ್ಬಿಡಿ ರಾಜೀನಾಮೆ ಅಲ್ವಾ. ಕರ್ನಾಟಕ ಸರ್ಕಾರ ರಾಜೀನಾಮೆ ಕೊಟ್ಬಿಟ್ರೆ ನಾವೆಲ್ಲ ಹೋಗಿ ಎಲೆಕ್ಷನ್ ಕಮಿಷನ್ ಹೇಳಲಿ ಬ್ಯಾಲೆಟ್ ಪೇಪರ್ ನಡೆಸಿ ಅಂತ. ಇದೆಯಾ? ಇಲ್ಲಿ 136 ಬಂದಾಗ ಏನು ಕೇಕೆ ಹಾಕಿದ್ದು ಇದೆ, ಕುಣಿದಿದ್ದೆ. ಜಾರ್ಖಂಡಲ್ಲಿ ಗೆದ್ದಾಗ ಕುಣಿದಿದ್ದು, ಡೆಲ್ಲಿಯಲ್ಲಿ ಬಂದಾಗ ಕುಣಿಯೋದು, ಮಹಾರಾಷ್ಟ್ರದ ಬಂದಾಗ